ಜೈ ಶ್ರೀರಾಮ ಸ್ನೇಹಿತರೆ, ಹಿಂದೂ ಬಂಧುಗಳಿಗೆ ನಮಸ್ಕಾರ. ನಾನು ನಿಮಗೆ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಂಧ್ರ ಪ್ರದೇಶದ ವಿಜಯವಾಡ ಎಂಬ ಸ್ಥಳದಲ್ಲಿ ಒಂದು ಲವ್ ಜಿಹಾದ್ ಕೇಸ್ ಪತ್ತೆಯಾಗಿದೆ. ಲವ್ ಜಿಹಾದ್ ಕೇಸ್ ಅಂದರೆ ಅಲ್ಲಿ ತೇಜಸ್ವಿನಿ ಎಂಬ ಹುಡುಗಿಯು 9 ತಿಂಗಳ ಹಿಂದೆ ಕಾಣೆಯಾಗಿರುತ್ತಾಳೆ. ತೇಜಸ್ವಿನಿ ಎಂಬ ಹುಡುಗಿಯು ಕಾಣೆಯಾಗಿದ್ದ ಕಾರಣ ತಂದೆ ತಾಯಿ ಶಿವಕುಮಾರಿ ಎಂಬುವರು ಹೋಗಿ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ದಾರೆ ಸ್ಟೇಷನಲ್ಲಿ. ಆದರೆ ಅಲ್ಲಿ ಬಂದುಬಿಟ್ಟು ಯಾವುದೇ ರೀತಿಯ ಕ್ರಮ ಪೊಲೀಸರ ಕಡೆಯಿಂದ ಜರುಗಿರಲ್ಲ. ಅದಾದಮೇಲೆ ಅಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ಸರ್ಕಾರ ಬದಲಾವಣೆ ಆದಮೇಲೆ ಅಲ್ಲಿ ಪವನ್ ಕಲ್ಯಾಣ್ ಎಂಬುವರು ಡೆಪ್ಯೂಟಿ CM ಆಗಿರ್ತಾರೆ. ಪವನ್ ಕಲ್ಯಾಣ್ಗೆ ಅರ್ಜಿಯನ್ನು ತಂದೆ ತಾಯಿ ಕೊಟ್ಟಾಗ ಅಲ್ಲಿ ಪವನ್ ಕಲ್ಯಾಣ್ ಆ ಹುಡುಗಿಯನ್ನು ಪತ್ತೆ ಹಚ್ಚಲು ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಅವಾಗ ಪೊಲೀಸರು ಬಂದುಬಿಟ್ಟು ಎಂಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಯಾರು ಈ ತೇಜಸ್ವಿನಿ ಅನ್ನೋರು ಇರ್ತಾರಲ್ಲ, ಅವ್ರನ್ನ ಹಮ್ಜಾದ್ ಅನ್ನೋನೊಬ್ಬ ಕರ್ಕೊಂಡೋಗಿರ್ತಾನೆ. ಈ ಹಮ್ಜಾದ್ ಅನ್ನೋ ಕರ್ಕೊಂಡೋಗಿರೋನು ಫಸ್ಟ್ ಡೆಲ್ಲಿ, ಆಮೇಲೆ ಅಲ್ಲಿಂದ ಡೈರೆಕ್ಟು ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡೋಗಿರ್ತಾನೆ. ಈ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡೋಗಿದ್ದಾಗ ಮತ್ತೆ ಬಂದ್ಬಿಟ್ಟು ಅವನ ಹತ್ರ ಕಾಸಿಲ್ಲ ಅಂದಾಗ ಈ ಹುಡುಗಿ ಹತ್ರ ಇರುವ ಒಂದು ಚಿನ್ನಾಭರಣಗಳು ಮತ್ತು ಮೊಬೈಲ್ ಏನಿತ್ತಲ್ಲ ಅವೆರಡನ್ನೂ ಕೂಡ ಇವನು ಮಾರಾಕ್ಬಿಡ್ತಾನೆ. ಮಾರಾಕ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಇಲ್ಲಿ ಹುಡುಗಿ ಯಾರನ್ನ ಕರ್ಕೊಂಡು ಹೋಗಿರ್ತಾನೆ ಅವಳನ್ನ ಯಾವುದೇ ರೀತಿಯ ಫೋನ್ ಯೂಸ್ ಮಾಡೋಕ್ಕೆ ಇವರು ಪರ್ಮಿಷನ್ ಕೊಡ್ತಾ ಇರಲಿಲ್ವಂತೆ. ಫೋನ್ ಕೂಡ ಹುಡುಗಿ ಕೈಗೆ ಕೊಡ್ತಾ ಇರಲಿಲ್ವಂತೆ. ಆದರೆ ಅವನು ಇಲ್ಲದೆ ಇರುವಂತಹ ಸಮಯದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವಳ ತಂಗಿಗೆ ಒಂದು ಮೆಸೇಜ್ ಮಾಡಿರ್ತಾಳೆ. ಆ ಮೆಸೇಜನ್ನು ಕ್ಲೂ ಆಗಿ ಹಿಡ್ಕೊಂಡು ಪೊಲೀಸರು ಜಮ್ಮು ಕಾಶ್ಮೀರಿನ ಪೊಲೀಸ್ ಸಿಬ್ಬಂದಿಗೆ ಇನ್ಫಾರ್ಮ್ ಮಾಡಲಾಗುತ್ತದೆ. ಅಲ್ಲಿ ಜಮ್ಮು ಕಾಶ್ಮೀರಿನ ಪೊಲೀಸ್ ಸಿಬ್ಬಂದಿಯು ಹಮ್ಜದ್ ಮತ್ತು ಈ ತೇಜಸ್ವಿನಿ ಎಂಬ ಇವರಿಬ್ಬರನ್ನು ಕೂಡ ಹಿಡಿದು ಈ ತೇಜಸ್ವಿನಿ ಎಂಬ ಹುಡುಗಿಯನ್ನು ಅವರ ತಂದೆ ತಾಯಿಗೆ ಒಪ್ಪಿಸಲಾಗುತ್ತದೆ. ಹೆಣ್ಮಕ್ಳು ಇನ್ಮೇಲಾದರೂ ಎಚ್ಚೆತ್ಕೋಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದಲ್ಲ ಎರಡಲ್ಲ, ತುಂಬ ಹಲವಾರು ಕೇಸ್ಗಳಿದೆ, ಲವ್ ಜಿಹಾದ್ ಕೇಸ್ಗಳು. ಒಂದೊಂದೇ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಎಲ್ಲವೂ ಅಫಿಷಿಯಲ್ ಆಗಿ ಪಬ್ಲಿಕ್ ಆಗಿರುವಂತಹ ಕೇಸ್ಗಳನ್ನು ಹೇಳ್ತೀನಿ. ಇವು ಎಷ್ಟು ಕೇಸ್ ಆಗಿದ್ದಾವೆ ಅಂತಲೂ ಹೇಳ್ತೀನಿ. ಒಂದೊಂದಕ್ಕೂ ಕೂಡ ಘಟನೆ 1 ಘಟನೆ 2 ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ.